ನಮಸ್ಕಾರಗಳು. ಹಿಂದಿನ ವಿಡಿಯೋದಲ್ಲಿ ನಾವು ವಿಜ್ಞಾನ ವಿಷಯದಲ್ಲಿ SSLC ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಹೇಗೆ ಪಡೆಯುವುದು ಅಥವಾ ಗರಿಷ್ಠ ಅಂಕಗಳನ್ನು ಹೇಗೆ ಪಡೆಯುವುದು ಅನ್ನೋದನ್ನು ಕೆಲವೊಂದು ತಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದೇನೆ. ಸೊ ಫಸ್ಟ್ ವಿಡಿಯೋದಲ್ಲಿ ನಾವು ಏನು ಮಾಡಿದ್ವಿ ಅಂದರೆ, ಯಾವ ರೀತಿ ಕ್ವಶನ್ ಪೇಪರ್ಗಳಲ್ಲಿ ಪ್ರಶ್ನೆಗಳು ಬರ್ತದೆ, ಎಷ್ಟು ಅಂಕದ ಎಷ್ಟು ಪ್ರಶ್ನೆಗಳು ಬರ್ತದೆ, ಯಾವ್ಯಾವ ರೀತಿಯ ಪ್ರಶ್ನೆಗಳು ಇರ್ತದೆ ಅನ್ನೋದನ್ನು ಮೊದಲನೇ ವಿಡಿಯೋದಲ್ಲಿ ನೋಡಿದ್ದೀವಿ. ದೆನ್ ಸೆಕೆಂಡ್ ವಿಡಿಯೋದಲ್ಲಿ ವಿಜ್ಞಾನದ ಪ್ರಶ್ನೆಗಳು ಯಾವ ರೀತಿಯಲ್ಲಿ ಕೇಳಲಾಗ್ತದೆ ಮತ್ತು ಅದಕ್ಕೆ ಯಾವ ರೀತಿ ಆನ್ಸರನ್ನು ಕೊಡಬೇಕು ಅನ್ನೋದನ್ನು ಕೂಡ ನಾವು ಎರಡನೇ ವಿಡಿಯೋದಲ್ಲಿ ನೋಡಿದ್ದೇವೆ. ಇನ್ನು ಮೂರನೇ ವಿಡಿಯೋದಲ್ಲಿ ನಾವು ಪರೀಕ್ಷೆಯನ್ನು ಬರೀಬೇಕಾದರೆ ಕೆಲವೊಂದು ತಾವು ಮುಖ್ಯ ಅಂಶಗಳನ್ನು ಅಲ್ಲಿ ಗಮನದಲ್ಲಿಡಬೇಕು, ಅವು ಯಾವುದು ಅನ್ನೋದನ್ನು ಕೂಡ ಮೂರನೇ ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ಎಲ್ಲ ವಿಡಿಯೋಗಳ ಲಿಂಕ್ ತಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಅಲ್ಲಿಂದ ಆ ವಿಡಿಯೋಗಳನ್ನು ನೋಡಬಹುದು. ಇನ್ನು ಈ ವಿಡಿಯೋದಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಬಹಳಷ್ಟು ವಿದ್ಯಾರ್ಥಿಗಳು ಕೇಳುವಂಥ ಒಂದು ಪ್ರಶ್ನೆ, ವಿಜ್ಞಾನ ವಿಷಯವನ್ನು ಓದುವುದು ಹೇಗೆ ವಿಜ್ಞಾನವನ್ನು ಅಧ್ಯಯನ ಮಾಡುವುದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ವಿಜ್ಞಾನ ಸೈನ್ಸ್ ಸ್ಟಡಿ ಮಾಡೋದ್ರ ಕುರಿತು ಹೇಳ್ಕೊಡ್ತಾ ಇದ್ದೇನೆ. ಇದು ಕೇವಲ SSLC ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಹೈಸ್ಕೂಲ್ ಕಾಲೇಜ್ ಎಲ್ಲ ವಿದ್ಯಾರ್ಥಿಗಳಿಗೆ ಸೈನ್ಸ್ ಸ್ಟಡಿ ಮಾಡಲಿಕ್ಕೆ ಬಹಳ ಈಸಿ ಆಗುತ್ತೆ. ಈಗ ವಿಜ್ಞಾನವನ್ನು ನೀವು ಅಧ್ಯಯನ ಮಾಡಬೇಕಂದ್ರೆ, ಸೊ ವಿಜ್ಞಾನ ಅಂದರೆ ಅದೊಂದು ವಿಶೇಷವಾದಂಥ ಜ್ಞಾನ. ಸೊ ಅದನ್ನು ನೀವು ಸ್ಟಡಿ ಮಾಡಬೇಕಂದ್ರೆ ಒಂದು ವಿಶೇಷವಾದ ಯೋಜನೆಯ ಮೂಲಕ ಸ್ಟಡಿ ಮಾಡಬೇಕಾಗತ್ತೆ, ಅಥವಾ ವಿಶೇಷವಾದಂತಹ ಸ್ಪೆಷಲ್ ಆಗಿರುವಂಥ ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ತಾ ಅದನ್ನು ಸ್ಟಡಿ ಮಾಡಬೇಕಾಗತ್ತೆ. ಅವು ಯಾವುದು ಅನ್ನೋದನ್ನು ತೋರಿಸ್ಕೊಡ್ತೇನೆ. ಸೊ ಫಸ್ಟಿಗೆ ತಾವೇನು ಮಾಡಬೇಕು, ಸೈನ್ಸ್ ಸ್ಟಡಿ ಮಾಡಬೇಕಂದ್ರೆ ಇಲ್ಲಿ ತಾವು 5 ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಸೈನ್ಸ್ ತಾವು ಸ್ಟಡಿ ಮಾಡಬೇಕಂದ್ರೆ 5 ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕು. ಅದರಲ್ಲಿ ಒಂದನೇದಾಗಿ ಬರುವಂಥದ್ದು ಪಾಠವನ್ನು ಓದುವಂಥದ್ದು ರೀಡಿಂಗ್. ಸೊ ಮೊದಲು ಏನು ಮಾಡಬೇಕು, ನೀವು ತಮಗೆ ಯಾವುದು ಪಾಠ ಇಷ್ಟ ಆಗುತ್ತೋ, ಆಲ್ಮೋಸ್ಟ್ ವಿಜ್ಞಾನದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಳು ಇರ್ತವೆ, ಬಹಳ ಇಂಟ್ರೆಸ್ಟಿಂಗ್ ಪಾಠಗಳು ಇರ್ತದೆ. ತಾವೇನು ಮಾಡಬೇಕು, ವಿಜ್ಞಾನ ಪುಸ್ತಕವನ್ನು ತಗೊಂಡು ಆ ಪಾಠವನ್ನು, ಪ್ರತಿಯೊಂದು ಆ ಪಾಠದಲ್ಲಿ ಬರುವಂತಹ ವಿಷಯವನ್ನು, ಅಂಶಗಳನ್ನು ಓದಬೇಕು, ಸ್ಪಷ್ಟವಾಗಿ ಓದಬೇಕು. ಒಂದು ಪಾಠ ಇದೆ, ರಾಸಾಯನಿಕ ಕ್ರಿಯೆಗಳು ಅಂತ 10th ಅವರಿಗೆ ಇರುವಂಥ ಒಂದು ಪಾಠ. ಆ ಪಾಠ ತಗೊಳ್ಳೋದು, ಅದರಲ್ಲಿ ಬರುವಂಥ ಪ್ರತಿಯೊಂದು ವಿಷಯವನ್ನು ಪೀಠಿಕೆಯಿಂದ ಹಿಡಿದು ಅದರಲ್ಲಿ ಚಟುವಟಿಕೆಗಳು ಬರ್ತದೆ, ಕೆಲವೊಂದು ಹೆಚ್ಚುವರಿ ಮಾಹಿತಿ ಅಂತ ಬರ್ತದೆ, ಅವನ್ನೆಲ್ಲ ಪ್ರತಿಯೊಂದು ವಿಷಯವನ್ನು ಓದಬೇಕು. ಓದುವಾಗ ಯಾವುದೇ ಒಂದು ವಿಷಯವನ್ನಲ್ಲಿ ಸ್ಕಿಪ್ ಮಾಡಬಾರ್ದು, 1 by 1 ಅದೇನು ಮಾಡುವಂಥದ್ದು, ಓದುವಂಥದ್ದು. ಇನ್ನು ಓದ್ತಾ ಇರುವಾಗ ನಿಮಗೆ ಆ ಪಾಠ ಸಂಪೂರ್ಣವಾಗಿ ಅರ್ಥ ಆಗಲ್ಲ, ಬಹಳಷ್ಟು ವಿಷಯಗಳು ತಲೆಯಲ್ಲಿ ಸಂಶಯಗಳನ್ನು ಕ್ರಿಯೇಟ್ ಮಾಡ್ತಾ ಇರ್ತದೆ, ಡೌಟ್ಸ್ಗಳು ಬರ್ತಾ ಇರ್ತದೆ. ಬಟ್ ನೋ ಪ್ರಾಬ್ಲಮ್, ನಮ್ಮದು ಫಸ್ಟ್ ಸ್ಟೆಪ್ ಅಂದರೆ ಕೇವಲ ಪಾಠವನ್ನು ಓದುವಂಥದ್ದು. ಪಾಠವನ್ನು ಏನು ಮಾಡುವಂಥದ್ದು, ಓದುವಂಥದ್ದು. ಸೊ ಒಂದು ಪಾಠ ಇದೆ ಅಂದರೆ ಹಾರ್ಡ್ಲಿ ನಿಮಗೆ ಓದಬೇಕಂದ್ರೆ ಅದು 1/2 an hour ಅಥವಾ 1 hour, 1 ಗಂಟೆಯಷ್ಟು ಕಾಲಾವಕಾಶ ಬೇಕಾಗತ್ತೆ. ಸೊ ಪಾಠವನ್ನು ಓದುವಂಥದ್ದು ಫಸ್ಟ್ ಸ್ಟೆಪ್. ಅದರಲ್ಲಿ ಇರುವಂಥ ಕೆಲವೊಂದು ಅಂಶ ತಮಗೆ ಅರ್ಥ ಆಗತ್ತೆ, ಕೆಲವೊಂದು ಅರ್ಥ ಆಗಲ್ಲ, ಬಟ್ ಓದುವುದು ಫಸ್ಟ್ ಸ್ಟೆಪ್. ಒಂದು ಪಾಠವನ್ನು ಓದಿದಿರಿ, ರೀಡಿಂಗ್ ಮಾಡಿ ಮುಗಿಸಿದಿರಿ, ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ ತಾವು ಲರ್ನಿಂಗ್ ಪಾಯಿಂಟ್ಸ್ಗಳನ್ನು ಅಲ್ಲಿ ಬರಿಬೇಕಾಗತ್ತೆ. ಲರ್ನಿಂಗ್ ಪಾಯಿಂಟ್ಸ್ಗಳನ್ನು ಬರಿಬೇಕಾಗತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಸ್ಟೇಜ್. ಸೆಕೆಂಡ್ ಸ್ಟೆಪ್ ಏನಿದೆಯಲ್ಲ, ತಾವೇನು ಮಾಡ್ತೀರಿ, ಒಂದು ಪಾಠವನ್ನು ಓದಿದ ನಂತರ ಆ ಪಾಠದಲ್ಲಿ ತಾವು ಏನನ್ನು ತಿಳ್ಕೊಳ್ಬೇಕು, ಯಾವ ವಿಷಯವನ್ನು ತಾವಲ್ಲಿ ಅಧ್ಯಯನ ಮಾಡಬೇಕು, ಅದನ್ನು ಬರಿಬೇಕಾಗತ್ತೆ. ಉದಾಹರಣೆಗೆ ನೋಡ್ರಿ, ತಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅನ್ನುವಂಥ ಪಾಠವನ್ನು ಓದಿದಿರಿ. ಓದಿದ ನಂತರ ಈಗ ಆ ಪಾಠದಲ್ಲಿ ಬರುವಂತಹ ಕಲಿಯಲೇಬೇಕಾಗಿರುವಂಥ ಅಂಶಗಳನ್ನು ತಾವೇನು ಮಾಡಬೇಕಾಗತ್ತೆ, ನೋಟ್ ಮಾಡಬೇಕಾಗತ್ತೆ. ಸೊ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠಗಳನ್ನು ತಗೊಂಡಾಗ ಫಸ್ಟಿಗೆ ನೀವೇನು ಮಾಡ್ತೀರಿ, ಕಾರ್ಬನ್ನ ಗುಣಗಳನ್ನು ಕಲಿತೀರಿ. ಅದನ್ನು ತಾವೇನು ಮಾಡಬೇಕು, ಒಂದು ಪೇಪರ್ದಲ್ಲಿ ಅಥವಾ ನೋಟ್ಬುಕ್ಕಲ್ಲಿ ಅದನ್ನು ಬರಿಬೇಕಾಗತ್ತೆ. ಕಾರ್ಬನ್ ಗುಣಗಳು. ಸೊ ಈ ಕಾರ್ಬನ್ ಗುಣಗಳನ್ನು ತಗೊಂಡಾಗ ಅದರಲ್ಲಿ ಮುಖ್ಯವಾಗಿ ಏನು ಬರುತ್ತೆ, ಒಂದು ಕಾರ್ಬನ್ ಟೆಟ್ರಾವೆಲೆಂಟ್ ಅಂತ ಬರುತ್ತೆ. ಅದರಲ್ಲಿ ತಾವು ಕಲಿಬೇಕಾಗಿರುವಂಥದ್ದು ಟೆಟ್ರಾವೆಲೆಂಟ್. ನಂತರ ಕಾರ್ಬನ್ನ ಇನ್ನೊಂದು ಗುಣ ಇದೆ, ಮುಖ್ಯವಾಗಿ ಆ ಪುಸ್ತಕದ ಪಾಠದಲ್ಲಿ ಕೊಟ್ಟಿದ್ದಾರೆ, ಅದು ಕಾರ್ಬನೀಕರಣ.
ತಾವು ಇಲ್ಲಿ ಬರ್ಕೊಳ್ತೀರಿ. ಸೆಕೆಂಡ್ ಲರ್ನಿಂಗ್ ಪಾಯಿಂಟ್ ಏನಿದೆ, ಕಾರ್ಬನ್ನ ಗುಣಗಳು ಅಧ್ಯಯನ ಮಾಡಿದ ನಂತರ ತಾವಲ್ಲಿ ಅಲ್ಕೇನ್, ಅಲ್ಕೀನ್, ಅಲ್ಕೈನ್ಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ. ಅಲ್ಕೇನ್, ಅಲ್ಕೀನ್ ಮತ್ತೆ ಅಲ್ಕೈನ್ಗಳ ಕುರಿತು ತಾವು ಸ್ಟಡಿ ಮಾಡಬೇಕಾಗತ್ತೆ. ಏನನ್ನ ಸ್ಟಡಿ ಮಾಡ್ತೀರಿ? ಅಲ್ಕೇನ್, ಅಲ್ಕೀನ್, ಅಲ್ಕೈನ್ಗಳ ತಾವು ರಚನಾ ಸೂತ್ರವನ್ನು ಅಧ್ಯಯನ ಮಾಡ್ತೀರಿ. ರಚನಾ ಸೂತ್ರ ಆದ ನಂತರ ಅವುಗಳ ಅಣುಸೂತ್ರವನ್ನು ಅಧ್ಯಯನ ಮಾಡ್ತೀರಿ. ಅಣುಸೂತ್ರ ಆದ ನಂತರ ಅವುಗಳ ಇಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನ ಅಧ್ಯಯನ ಮಾಡ್ತೀರಿ. ಸೊ ಈ ರೀತಿ. ಸೊ ಎರಡನೇ ನಮ್ಮದು ಲರ್ನಿಂಗ್ ಪಾಯಿಂಟ್ ಏನಾಯಿತು ಆ ಪಾಠದಲ್ಲಿ, ಅಲ್ಕೇನ್, ಅಲ್ಕಿನ್, ಅಲ್ಕೈನ್ಗಳ ಬಗ್ಗೆ ಸ್ಟಡಿ ಆಯಿತು. ಇನ್ನು ಮೂರನೇದಾಗಿ ಅಲ್ಲಿ ಏನು ಬರುತ್ತೆ, ಅಲ್ಲಿ ಅನುರೂಪ ಶ್ರೇಣಿಗಳು ಬರುತ್ತೆ. ನಾಲ್ಕನೇದಾಗಿ ಏನು ಬರುತ್ತೆ, ಅಲ್ಲಿ ಸಮಾಂಗಿಗಳು ಬರುತ್ತೆ. ಐದನೇದಾಗಿ ಏನು ಬರ್ತದೆ, ಅಲ್ಲಿ ಕ್ರಿಯಾ ಗುಂಪುಗಳು ಬರ್ತದೆ. ಆರನೇದಾಗಿ ಅಲ್ಲಿ ಎಥೆನಾಲ್ಗಳು ಬರ್ತದೆ. ನಂತರ ಎಥೆನಾಲ್ಗಳಲ್ಲಿ ಬೇರೆ ಬೇರೆ ಕ್ರಿಯೆಗಳು ಬರುತ್ತೆ. ನಂತರ ಸಾಬೂನು ಮತ್ತು ಮಾರ್ಜುಗಳು. ಈ ರೀತಿ ಏನು ಮಾಡ್ಬೇಕು ತಾವು, ಫಸ್ಟ್ ಪಾಠವನ್ನು ಕಂಪ್ಲೀಟಾಗಿ ಓದಿದ್ದೀರಿ. ಓದಾದ ನಂತರ ತಾವು ಯಾವ ಅಂಶಗಳನ್ನು ಅದರಲ್ಲಿ ತಿಳ್ಕೊಳ್ಬೇಕು ಅವುಗಳನ್ನು ಏನು ಮಾಡಬೇಕು, ಈ ರೀತಿ ಲಿಸ್ಟ್ ಮಾಡಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ನಿಮಗೆ 1 by 1 ಪ್ರತಿಯೊಂದು ಅಂಶವನ್ನು ಕಲೀಲಿಕ್ಕೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಕಾರ್ಬನ್ನ ಗುಣಗಳನ್ನು ಕಲಿತೀರಿ. ಅದರಲ್ಲಿ ಟೆಟ್ರಾವೆಲೆಂಟ್ ಅಂದರೆ ಏನು ಅಂತ ಕಲಿತೀರಿ, ಕಾರ್ಬನೀಕರಣ ಅಂದರೆ ಏನಂತ ಕಲಿತೀರಿ. ಸೊ ಅರ್ಥ ಆಗಿದೆ ಅಂದರೆ ಓಕೆ, ಅರ್ಥ ಆಗಲಿಲ್ಲ ಅಂದರೆ ಅಷ್ಟು ಕಲಿಕಾಂಶವನ್ನು ಮತ್ತೆ ನೀವೇನು ಮಾಡ್ತೀರಿ, ಆಳವಾಗಿ ಅದನ್ನು ಅಧ್ಯಯನ ಮಾಡ್ತೀರಿ. ಸೊ ಇದರಿಂದ ನಿಮಗೆ ಆ ಒಂದು ಪಾಠದಲ್ಲಿ ಯಾವ ಅಂಶವನ್ನು ಕಲಿಬೇಕು ಅಂತ ಗೊತ್ತಾಗ್ತದೆ, ಯಾವುದು ನಿಮಗೆ ಅದು ಸುಲಭ ಅನಿಸ್ತದೆ, ಯಾವುದು ಕಠಿಣ ಅನಿಸ್ತದೆ, ಇದನ್ನೆಲ್ಲ ನಿಮಗೆ ಅಲ್ಲಿ ಕ್ಲಾಸಿಫೈ ಮಾಡಲಿಕ್ಕೆ ಬಹಳ ಈಸಿ ಆಗುತ್ತೆ. ಇನ್ನೊಂದು ಮುಖ್ಯವಾಗಿ ಅಂದರೆ ಕೆಲವೊಂದು ಪಾಠಗಳು ಲೆಂದಿ ಇರುತ್ತೆ, ದೊಡ್ಡದಿರುತ್ತೆ. ಈ ರೀತಿ ಕಲಿಕಾಂಶಗಳನ್ನು ನೀವು ಅಲ್ಲಿ ಬರ್ಕೊಂಡಾಗ ಆ ಪಾಠ ಬಹಳಷ್ಟು ನಿಮಗೆ ಚಿಕ್ಕದಾಗಿ ಕಾಣುತ್ತೆ, ಸ್ಟಡಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಮತ್ತು ನೀವು ಎಷ್ಟು ಓದಿದ್ದೀರಿ, ಎಷ್ಟು ಓದಬೇಕು, ಇವನ್ನೆಲ್ಲ ಈ ಒಂದು ಚಾರ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನಮ್ಮ ಸೆಕೆಂಡ್ ಸ್ಟೆಪ್ ಲರ್ನಿಂಗ್ ಪಾಯಿಂಟ್ಸ್. ಇದನ್ನು ಪ್ರತಿಯೊಂದು ಪಾಠಕ್ಕೆ ನೀವು ಮಾಡ್ಕೊಳ್ಬೇಕಾಗತ್ತೆ. ಸೊ ಲರ್ನಿಂಗ್ ಪಾಯಿಂಟ್ ಮಾಡಿದ್ದಾಯಿತು. ಈಗ ಥರ್ಡ್ ಸ್ಟೆಪ್ಪಿಗೆ ಏನು ಬರ್ತದೆ ಅಂದರೆ, ಥರ್ಡ್ ಸ್ಟೆಪ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ನಮ್ಮ ಮೂರನೇ ಹಂತ. ಸೊ ಕಲಿಕಾಂಶಗಳು ಏನು ಕಲಿಬೇಕು ಅದನ್ನು ನೀವು ಈಗ ಲಿಸ್ಟ್ ಮಾಡ್ಕೊಂಡಿದ್ದೀರಿ. ಈಗ ಪ್ರತಿಯೊಂದು ಕಲಿಕಾಂಶಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಓದಿದಾಗ ನಿಮಗೆ ಅರ್ಥ ಆಯ್ತು ಅಂದರೆ ಓಕೆ, ಇಲ್ಲಾಂದರೆ ಶಾಲೆಯಲ್ಲಿ ಟೀಚರ್ಸ್ ಪಾಠ ಮಾಡ್ತಾ ಇರ್ತಾರೆ, ಆವಾಗ ಅರ್ಥ ಆಯ್ತು ಅಂದರೂ ಕೂಡ ಓಕೆ. ಆವಾಗಲೂ ಕೂಡ ಅರ್ಥ ಆಗಲಿಲ್ಲ ಅಂದರೆ ನೀವು ನೆಕ್ಸ್ಟ್ ಡಿಸ್ಕಷನ್ ಮಾಡಬೇಕು, ಟೀಚರಿಗೆ ಪ್ರಶ್ನೆಗಳನ್ನು ಕೇಳಬೇಕು. ಅವರು ಅದರ ಬಗ್ಗೆ ಮತ್ತೆ ವಿವರವನ್ನು ಕೊಡ್ತಾರೆ. ಇಲ್ಲಾಂದರೆ ಮನೆಯಲ್ಲಿ ಅದರ ಬಗ್ಗೆ ಮತ್ತೆ ಯಾರಾದರೂ ತಿಳ್ಕೊಂಡಿದ್ದಿದ್ರೆ, ಕಲ್ತಿದವರಿದ್ದರೆ ಅವ್ರ ಕಡೆ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಅಥವಾ ಯೂಟ್ಯೂಬ್ಗಳಲ್ಲಿ ಆ ಕುರಿತು ವಿಡಿಯೋಗಳು ಇರ್ತದೆ, ಅಲ್ಲಿಂದ ನೀವೇನು ಮಾಡಬೇಕಾಗತ್ತೆ, ಆ ಒಂದು ಕಲಿಕಾಂಶವನ್ನು ಒಂದೊಂದೇ ಅರ್ಥ ಮಾಡ್ಕೊಳ್ತಾ ಬರಬೇಕು. ಫಸ್ಟಿಗೆ ಟೆಟ್ರಾವೆಲೆಂಟ್ ಅಂದರೆ ಏನು ಅದನ್ನು ಅರ್ಥ ಮಾಡ್ಕೊಳ್ತೀರಿ. ಅದಾದ ನಂತರ ಕಾರ್ಬನೀಕರಣ ಅಂದರೆ ಏನು ಅದನ್ನು ಅರ್ಥ ಮಾಡ್ಕೊಳ್ತೀರಿ. ನೆಕ್ಸ್ಟ್ ಅಲ್ಕೇನ್ಗಳು ಯಾವುದು, ಅಲ್ಕೀನ್ಗಳು ಯಾವುದು, ಅಲ್ಕೈನ್ಗಳು ಯಾವುದು, ಇವುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ತೀರಿ. ಇನ್ನು ಅರ್ಥ ಮಾಡ್ಕೊಳ್ಳುವಂಥ ಸ್ಟೆಪ್ಸ್ ಇದೆಲ್ಲ ಬಹಳ ಇಂಪಾರ್ಟೆಂಟ್. ಅದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ನೀವು ಈಗಾಗಲೇ ನಿಮಗೆ ಹೇಳಿದೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರ್ತದಂತ. ಆ ಒಂದು ನಿಟ್ಟಿನಲ್ಲೇ ನೀವು ಅಲ್ಲಿರುವಂಥ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಟೆಟ್ರಾವೆಲೆಂಟ್ ಅಂತ ಅಭ್ಯಾಸ ಮಾಡ್ತಿದ್ರೆ, ಟೆಟ್ರಾವೆಲೆಂಟ್ ಅಂದರೆ ಏನು ಅನ್ನೋದನ್ನು ಅಭ್ಯಾಸ ಮಾಡ್ತೀರಿ. ಟೆಟ್ರಾವೆಲೆಂಟ್ ಅಂದರೆ ಕಾರ್ಬನ್ನಲ್ಲಿ 4 ಜೊತೆಯಾಗದ ಇಲೆಕ್ಟ್ರಾನ್ಗಳು ಇರ್ತದೆ. ಸೊ 4 ಜೊತೆಯಾಗದ ಇಲೆಕ್ಟ್ರಾನ್ಗಳು ಇರ್ತದೆ ಅಂದರೆ ಯಾಕೆ ಅಂತ ಅಲ್ಲಿ ಪ್ರಶ್ನೆ ಬರುತ್ತೆ. ಏಕೆ ಅಲ್ಲಿ 4 ಜೊತೆಯಾಗದ ಇಲೆಕ್ಟ್ರಾನ್ಗಳು ಇರ್ತದೆ, ಹೇಗೆ ಆ ಒಂದು ಟೆಟ್ರಾವೆಲೆಂಟ್ ಉಂಟಾಗತ್ತೆ. ಸೊ ಇಂಥ ಪ್ರಶ್ನೆಗಳನ್ನು ಹಾಕ್ಕೊಳ್ತಾ ನೀವೇನು ಮಾಡಬೇಕಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ಅಲ್ಕೇನ್, ಅಲ್ಕೀನ್, ಅಲ್ಕೈನ್ಗಳು ಬಂದಿದೆ ಅಂದರೆ ಈ ಅಲ್ಕೇನ್ಗಳಿಗೂ ಅಲ್ಕೈನ್ಗಳಿಗೂ ಏನು ವ್ಯತ್ಯಾಸ, ಅಲ್ಕೇನ್ಗಳಿಗೂ ಅಲ್ಕೀನ್ಗಳಿಗೂ ಏನು ಸಾಮ್ಯತೆ ಇದೆ, ಇವುಗಳನ್ನೆಲ್ಲ ನೀವು ಏನು ಮಾಡಬೇಕಲ್ಲಿ ಪ್ರಶ್ನೆಗಳನ್ನು ಹಾಕ್ಕೊಳ್ತಾ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗತ್ತೆ.
ನಿಮ್ಮ ಕಡೆ ಹಳೆಯ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಗಳು ಇರ್ತದೆ, ಅವುಗಳ ಕ್ವಶನ್ಗಳನ್ನು ರೆಫರ್ ಮಾಡ್ತಾ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥ ಸ್ಟೆಪ್ಸ್ ಏನೋ ಹೇಳ್ತಿದ್ದೇನಲ್ಲ ಅದನ್ನು ನೀವು ಫಾಲೋ ಅಪ್ ಮಾಡಬೇಕಾಗತ್ತೆ ಪ್ರತಿಯೊಂದು ಅಂಶಗಳನ್ನು. ನಂತರ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ತಾ ಹೋದಾಗ ಯಾವುದು ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಅದನ್ನು ಅಂಡರ್ಲೈನ್ ಮಾಡಿರಿ, ಯಾವುದು ಸ್ವಲ್ಪ ಡಿಫಿಕಲ್ಟ್ ಅನಿಸ್ತದೆ ಅದನ್ನು ಕೂಡ ಅಲ್ಲಿ ಗುರುತು ಮಾಡಿಟ್ಕೊಳ್ರಿ. ಯಾಕಂದರೆ ಯಾವುದು ನಿಮಗೆ ಅಲ್ಲಿ ಕಠಿಣ ಅನಿಸ್ತಾ ಇರ್ತದೆ ಅದರ ಬಗ್ಗೆ ಹೆಚ್ಚಿನ ಒಂದು ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಅವರ್ ಥರ್ಡ್ ಸ್ಟೆಪ್ ಏನಾಯಿತು, ಅಂಡರ್ಸ್ಟ್ಯಾಂಡಿಂಗ್. ಇದಾದ ನಂತರ ಫೋರ್ತ್ ಸ್ಟೆಪ್ಪಲ್ಲಿ ಏನು ಬರ್ತದೆ, ಎಕ್ಸ್ಪ್ಲೇನಿಂಗ್ ಅಂತ ಬರುತ್ತೆ, ಎಕ್ಸ್ಪ್ಲೇನ್ ಮಾಡುವಂಥದ್ದು. ಸೊ ಈಗ ಏನಾಗುತ್ತೆ, ಬಹಳ ವಿದ್ಯಾರ್ಥಿಗಳು ವಿಷಯಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ, ಆದರೆ ಏನಾಗುತ್ತೆ ಪರೀಕ್ಷೆಯಲ್ಲಿ ಆ ಕುರಿತು ಪ್ರಶ್ನೆಗಳನ್ನು ಕೇಳಿದಾಗ ಅದನ್ನು ಅವರಿಗೆ ಬರೀಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಅವರು ಯಾವ ವಿಷಯಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡಿರ್ತಾರೆ ಅದನ್ನು ಅವರು ತಮ್ಮ ಮಾತಿನಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವರಿಗಲ್ಲಿ ಕಷ್ಟ ಆಗ್ತಿರ್ತದೆ. ಅದರಿಂದ ತಾವೇನು ಮಾಡಬೇಕಂದ್ರೆ ಯಾವ ವಿಷಯವನ್ನು ತಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ, ಅರ್ಥ ಮಾಡ್ಕೊಂಡಿದ್ದೀರಿ, ಅದನ್ನು ನೀವು ನೆಕ್ಸ್ಟ್ ಏನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಅಂದರೆ ನಿಮ್ಮ ಮಿತ್ರರ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿರಿ, ಅಥವಾ ಮನೆಯಲ್ಲಿ ಮತ್ತು ಯಾರಾದರೂ ನಿಮ್ಮ ಅಣ್ಣ ತಮ್ಮಂದಿದ್ದಾರೆ ಅವರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಇಲ್ಲಾಂದರೆ ಒಬ್ಬರೇ ತಾವೇನು ಮಾಡಬೇಕು, ತಾವು ಏನು ಕಲ್ತಿದ್ದೀರಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಎಕ್ಸ್ಪ್ಲೇನ್ ಮಾಡುವಾಗ ತಾವೇನು ಮಾಡಬೇಕಾಗತ್ತೆ, ನೀವು ಕಲಿತಂಥ ವಿಷಯಗಳನ್ನು ಏನು ಮಾಡಬೇಕು, ಇತರ ವಿಷಯಗಳೊಂದಿಗೆ ಸಂಬಂಧ ಕಲಿಸಬೇಕು, ಅಥವಾ ತಮ್ಮ ದಿನನಿತ್ಯ ಜೀವನದಲ್ಲಿ ಅದನ್ನು ಸಂಬಂಧ ಕಲ್ಪಿಸುವುದರ ಜೊತೆಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಈಗ ಉದಾಹರಣೆಗೆ ಅಲ್ಕೇನ್, ಅಲ್ಕೀನ್, ಅಲ್ಕೈನ್ಗಳ ಒಂದು ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಿ, ಅಭ್ಯಾಸ ಮಾಡಿದ್ದೀರಿ. ನೆಕ್ಸ್ಟ್ ನಿಮ್ಮಷ್ಟಾಗಿ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು. ಅಲ್ಕೇನ್ ಅಂದರೆ ಏನು, ಸೊ ಕಾರ್ಬನ್ನ ಅಣುಗಳು ಎಷ್ಟಿರುತ್ತದೆ ಅದರ ಒಂದು ಡಬಲ್ ಮಾಡಿ ಅದಕ್ಕೆ +2 ಮಾಡಿದಾಗ ಹೈಡ್ರೋಜನ್ನ ಅಣುಗಳು ಬರ್ತದೆ. ಅದರಲ್ಲಿ ಬರುವಂಥ ಉದಾಹರಣೆಗಳು ಯಾವುದು, ಈಥೇನ್, ಪ್ರೋಫೇನ್, ಬ್ಯೂಟೇನ್ ಇವೆಲ್ಲ ಬರುವಂಥದ್ದು. ಅದರಲ್ಲಿ ಬ್ಯೂಟೇನ್ ಅಂತ ತಗೊಂಡಾಗ ಅದನ್ನು ನಾವು ಎಲ್ಲಿ ಬಳಸ್ತೇವೆ ಅಂದರೆ LPG ಸಿಲಿಂಡರ್ಗಳಲ್ಲಿ ಅದನ್ನು ಬಳಸ್ತೇವೆ. ಸೊ ಈ ರೀತಿ ಕಲಿತಂಥ ವಿಷಯವನ್ನು ವಿವರಿಸಬೇಕು, ಎಕ್ಸ್ಪ್ಲೇನ್ ಮಾಡಬೇಕು, ಜೊತೆಗೆ ಅದನ್ನು ಅಪ್ಲೈಡ್ ಲೆವೆಲ್ದಲ್ಲಿ ತೊಗೊಂಡು ಹೋಗಬೇಕು. ದಿನನಿತ್ಯ ಜೀವನದಲ್ಲಿ ನಾವು ಅದನ್ನು ಎಲ್ಲಿ ಬಳಸ್ತಾ ಇದ್ದೇವೆ ಅದರ ಬಗ್ಗೆ ತಾವು ಹೆಚ್ಚು ಅಲ್ಲಿ ಏನು ಮಾಡಬೇಕು, ವಿವರಣೆಯನ್ನು ತಿಳ್ಕೊಳ್ಳುವಂಥದ್ದು. ಸೊ ಅದು ಎಕ್ಸ್ಪ್ಲೇನಿಂಗ್. ದೆನ್ ಫೈನಲಿ ಲಾಸ್ಟ್ ಆಗಿ ಬರುವಂಥದ್ದು ನೋಟ್ಸ್. ಇದು ಬಹಳಷ್ಟು ಇಂಪಾರ್ಟೆಂಟ್. ಸೊ ನೋಟ್ಸಲ್ಲಿ ತಾವೇನು ಮಾಡ್ತೀರಿ, ಇಲ್ಲಿವರೆಗೆ ಏನನ್ನು ಕಲ್ತಿದ್ದೀರಿ, ಫಸ್ಟ್ ಪಾಠವನ್ನು ಓದಿರ್ತೀರಿ, ಅದರ ಒಂದು ಟೀಚಿಂಗ್ ಲರ್ನಿಂಗ್ ಪಾಯಿಂಟನ್ನು ಬರೆದಿರ್ತೀರಿ, ಅದಾದ ನಂತರ ಅದನ್ನು ಅರ್ಥ ಮಾಡ್ಕೊಂಡಿರ್ತೀರಿ, ಅರ್ಥ ಮಾಡ್ಕೊಂಡಿದ್ದನ್ನು ತಾವು ಎಕ್ಸ್ಪ್ಲೇನ್ ಮಾಡ್ತೀರಿ. ಈಗ ತಾವು ಏನನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಲ್ಲ ಅದನ್ನು ತಾವೇನು ಮಾಡಬೇಕು, ಬರಿಬೇಕು. ನೋಟ್ಸ್ ಅಂತ ಹೇಳ್ತೇವೆ, ಟಿಪ್ಪಣಿ ಅದರದ್ದು ಬರಿಬೇಕಾಗತ್ತೆ. ಸೊ ಟಿಪ್ಪಣಿ ಬರೆಯುವಾಗ ತಾವು ಯಾವ ರೀತಿ ಬರೆಯುವಂಥದ್ದು, ಸೊ ಟಿಪ್ಪಣಿ ಬರೆಯುವಾಗ ತಾವು ಏನು ಮಾಡಬೇಕು, ಆ ಪಾಠದಲ್ಲಿ ಬರುವಂತಹ ಏನು ಕಲಿಕಾಂಶಗಳು ಇದೆಯಲ್ಲ ಅದನ್ನು ತಾವೇನು ಅರ್ಥ ಮಾಡ್ಕೊಂಡಿದ್ದೀರಿ, ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆ ಬರುತ್ತದೆ ಆ ರೀತಿ ಆ ಕಲಿತಂಥ ವಿಷಯಗಳ ಟಿಪ್ಪಣಿಯನ್ನು ಬರಿಬೇಕಾಗುತ್ತೆ. ಉದಾಹರಣೆಗೆ ನೋಡ್ರಿ, ಉದಾಹರಣೆಗೆ ನಿಮಗೆ ಹೇಳಿದ್ದೆ ಪರೀಕ್ಷೆಯಲ್ಲಿ ಹೆಚ್ಚು ಏಕೆ ಕಾರಣ ಕೊಡಿ ಪ್ರಶ್ನೆಗಳು ಬರ್ತದೆ. ಈಗ 1ನೇ ಪಾಠವನ್ನು ತಾವು ಓದಿದಿರಿ, ರಾಸಾಯನಿಕ ಕ್ರಿಯೆಗಳು. ಸೊ ರಾಸಾಯನಿಕ ಕ್ರಿಯೆಗಳು ಅಂತ ಒಂದು ಪಾಠವನ್ನು ತಗೊಂಡಾಗ ಆ ಪಾಠದಲ್ಲಿ ಬರುವಂತಹ ಕಾರಣ ಕೊಡಿ ಪ್ರಶ್ನೆಗಳನ್ನು ತಾವೇನು ಮಾಡ್ತಾ ಬರಬೇಕು, ಅಥವಾ ಕಾರಣ ಕೊಡಿ ಅನ್ನುವಂಥ ಪ್ರಶ್ನೆಗಳನ್ನು ಯಾವ ಕಲಿಕಾಂಶದಿಂದ ತಗೊಳ್ಬೋದು ಅನ್ನುವಂಥದ್ದನ್ನು ತಾವೇನು ಮಾಡ್ತಾ ಬರಬೇಕು, ಪಾಯಿಂಟ್ ವೈಸ್ ಬರಿತಾ ಬರಬೇಕು. ಕೇವಲ ಕಾರಣ ಕೊಡಿ ಅಷ್ಟೇ. ನಂತರ ಸೆಕೆಂಡ್ ನೀವೇನು ಮಾಡಬೇಕು, ಕೇವಲ ಸಮೀಕರಣಗಳು. ಈ ಒಂದು ಪಾಠದಲ್ಲಿ ಸುಮಾರು ಒಂದು 25 ಸಮೀಕರಣಗಳು ಬರ್ತದೆ. ಅಥವಾ 1ನೇ ಪಾಠ, 2ನೇ ಪಾಠ ಯಾವುದಿದೆ, ಆಮ್ಲಗಳು ಪ್ರತ್ಯಾಮ್ಲಗಳು ಇದೆ. ನಂತರ 3ನೇ ಪಾಠ ಯಾವುದಿದೆ, ಲೋಹಗಳು ಅಲೋಹಗಳು. ಈ 3 ಪಾಠವನ್ನು ನೀವು ತಗೊಂಡಾಗ 3 ಪಾಠವನ್ನು ಸೇರಿಸಿ ಸುಮಾರು 60ರಷ್ಟು 60 ಏನು ಬರ್ತದಲ್ಲಿ ಸಮೀಕರಣಗಳು ಬರುತ್ತೆ. ಆ ಸಮೀಕರಣದ ಒಂದು ಲೀಸ್ಟನ್ನು ಮಾಡಬೇಕು, ಅಂದರೆ ನೋಟ್ಸನ್ನು ಮಾಡಬೇಕು. ಕೇವಲ ಸಮೀಕರಣಗಳು ಇರುವುದಾಗಿ ಸರಿದೂಗಿಸಿದಂಥ ಸಮೀಕರಣಗಳು. ಕಾರಣ ಕೊಡಿಯ ಒಂದು ನೋಟ್ಸನ್ನು ತಯಾರಿಸಬೇಕು. ನಂತರ ವ್ಯತ್ಯಾಸಗಳು ಬರುತ್ತೆ, ಕೇವಲ ವ್ಯತ್ಯಾಸಗಳದಷ್ಟೇ ತಾವೇನು ಮಾಡಬೇಕು, ನೋಟ್ಸನ್ನು ಮಾಡಬೇಕು. ಅಥವಾ ಜೀವಶಾಸ್ತ್ರ ತಗೊಂಡಾಗ ಕೆಲವೊಂದು ಕಾರ್ಯಗಳು ಬರ್ತದೆ, ರಚನೆಗಳು ಬರ್ತದೆ, ಅವುಗಳದಷ್ಟೇ ಏನು ಮಾಡಬೇಕು, ಗುಂಪು ಮಾಡಿ ನೋಟ್ಸನ್ನು ಮಾಡಬೇಕಾಗತ್ತೆ. ಇಲ್ಲಾಂದರೆ ಫಿಸಿಕ್ಸಲ್ಲಿ ಕೆಲವೊಂದು ನಿಯಮಗಳು ಬರುತ್ತೆ, ವ್ಯಾಖ್ಯೆಗಳು ಬರುತ್ತದೆ, ಅವುಗಳದಷ್ಟೇ ನೋಟ್ಸನ್ನು ಮಾಡಬೇಕಾಗತ್ತೆ. ಸೊ ಈ ರೀತಿ ನೋಟ್ಸ್ ಮಾಡುವಾಗ
ಅಲ್ಲೂ ಕೂಡ ಕೇವಲ ಪ್ರಶ್ನೆ ಉತ್ತರ ಬರೆಯೋದಕ್ಕಿಂತ ಈಗ ಹೇಳಿದ್ನಲ್ಲ ಕೆಟಗರೈಸ್ ಮಾಡಿ ಅವುಗಳ ನೋಟ್ಸನ್ನು ತೆಗಿಬೇಕು. ಸೊ ನೋಟ್ಸ್ ತೆಗೆಯೋದ್ರಿಂದ ಏನಾಗುತ್ತೆ, ನೀವು ಇಷ್ಟೆಲ್ಲ ಏನು ಓದಿದ್ದೀರಲ್ಲ ಅದು ಏನಾಗುತ್ತೆ, ಸ್ವಲ್ಪ ದಿನ ಆದ ನಂತರ ಮರ್ತು ಹೋಗುತ್ತಂದರೆ ತಮಗೆ ಪುನಃ ಏನು ಮಾಡ್ತಾ ಇರಬೇಕು, ರಿವಿಷನ್ ಮಾಡಬೇಕಾಗತ್ತಲ್ಲ. ಸೊ ರಿವಿಷನ್ ಮಾಡಲಿಕ್ಕೆ ಬಹಳ ಸಹಾಯವಾಗುವಂಥದ್ದು ನೋಟ್ಸ್. ಇನ್ನು ನಮಗೆ ಬಹಳಷ್ಟು ರೆಡಿಮೇಡ್ ನೋಟ್ಸ್ಗಳು ಸಿಗುತ್ತೆ PDF ಗಳ ರೂಪದಲ್ಲಿ. ಶಾಲೆಯಲ್ಲಿ ಟೀಚರ್ಸ್ ಕೂಡ ನೋಟ್ಸ್ ಕೊಡ್ತಾ ಇರ್ತಾರೆ. ಆದರೆ ದ ಬೆಸ್ಟ್ ವೇ ಏನಪ್ಪ ಅಂದರೆ ಅವುಗಳನ್ನೆಲ್ಲ ರೆಫರ್ ಮಾಡಿ ನಿಮ್ಮ ಸ್ವಂತ ನೋಟ್ಸನ್ನು ನೀವೇ ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ನೀವು ನೋಟ್ಸ್ ಪ್ರಿಪೇರ್ ಮಾಡಿದ್ದೀರಂದರೆ ಅಲ್ಲಿ ಓದುವಾಗ ಬಹಳಷ್ಟು ಆಳದವರೆಗೆ ನೀವೇನು ಮಾಡ್ತಾ ಇರ್ತೀರಿ, ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೊಳ್ತಾ ಇರ್ತೀರಿ, ನಿಮ್ಮಷ್ಟಕ್ಕೆ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀರಿ. ಸೊ ಈ ರೀತಿ ಕಲಿತಂಥ ವಿಷಯ ನಿಮಗೆ ಲಾಂಗ್ ಟರ್ಮ್ವರೆಗೆ ಭಾಳಷ್ಟು, ಕೇವಲ ಎಕ್ಸಾಮ್ವರೆಗೆ ಅಷ್ಟೇ ಅಲ್ಲ, ಲಾಂಗ್ ಟರ್ಮ್ವರೆಗೆ ಆ ಒಂದು ವಿಷಯ ತಮಗೆ ನೆನಪಿರುತ್ತೆ. ಮತ್ತು ಆ ವಿಷಯದ ಕುರಿತು ಯಾವುದೇ ರೀತಿ ಪ್ರಶ್ನೆಗಳು ಟ್ಯಾಕಲ್ ಮಾಡಿದ್ರೆ, ನೇರ ಇರ್ಬೋದು ಅಥವಾ ತಿರುಚಾಗಿರುವಂಥ ಪ್ರಶ್ನೆಗಳು ಇರ್ಬೋದು ಅಥವಾ ಅಪ್ಲೈಡ್ ಕ್ವಶನ್ ಇರ್ಬೋದು, ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ನಿಮಗೆ ಬರೀಲಿಕ್ಕೆ ಬರುತ್ತೆ, ಯಾವಾಗ ನೀವು ಸ್ವಂತ ಒಂದು ನೋಟ್ಸನ್ನು ಪ್ರಿಪೇರ್ ಮಾಡಿದಾಗ. ಓಕೆ, ಸೊ ಇನ್ನೊಮ್ಮೆ ನೋಡೋಣ. ಒಂದು ವಿಜ್ಞಾನ ಅಭ್ಯಾಸ ಮಾಡಬೇಕಂದ್ರೆ ಇಷ್ಟು ಪಾಯಿಂಟ್ಗಳ, ಇಷ್ಟು ಸ್ಟೆಪ್ಸ್ಗಳ ಥ್ರೂ ಅಭ್ಯಾಸ ಮಾಡಬೇಕಾಗತ್ತೆ. ಫಸ್ಟ್ ರೀಡ್ ದ ಲೆಸನ್. 1 hour ಈಸ್ ಇನಫ್. 1 ಗಂಟೆಯಲ್ಲಿ ನಾವು ಒಂದು ಪಾಠವನ್ನು ಓದಿ ಮುಗಿಸ್ಬೋದು. ನಂತರ ಲರ್ನಿಂಗ್ ಪಾಯಿಂಟ್ಸ್ ತೆಗಿತೀರಂದರೆ ಅದಕ್ಕೊಂದು ½ hour ನಿಮ್ಗೆ ಬೇಕಾಗುತ್ತೆ. ಯಾಕಂದರೆ ಪಾಠ ಓದಿರ್ತೀರಿ, ಪಾಠ ಓದಿದಾಗ ಅದರಲ್ಲಿ ಯಾವ್ಯಾವ ಲರ್ನಿಂಗ್ ಪಾಯಿಂಟ್ಸನ್ನು ನೀವು ಬರೀಬೇಕು ಅನ್ನೋದು ಜಸ್ಟ್ ಒಂದು ½ hourದಲ್ಲಿ ಮುಗೀತದೆ. ಸೊ ಇವೆರಡು ಪ್ರೊಸೆಸ್ ನಮ್ಮದು ಬೇಗ ಮುಗಿಯುವಂಥದ್ದು. 1 or 2 hours 2 ಗಂಟೆಯಲ್ಲಿ 2 ನಮ್ಮದು ಸ್ಟೆಪ್ಸ್ ಮುಗಿದೋಗುತ್ತೆ. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಅದು ಪ್ರತಿಯೊಂದು ಈಗೇನು ಲರ್ನಿಂಗ್ ಪಾಯಿಂಟ್ಸ್ ಮಾಡಿದ್ದೀರಿ, ಪ್ರತಿಯೊಂದು ಸಪ್ರೇಟಾಗಿ ಒಂದೊಂದೇ ನೀವು ಪಾಯಿಂಟ್ಸ್ ತೊಗೊಳ್ಳೋದ್ರ ಮೂಲಕ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಇದು ಸ್ವಲ್ಪ ಲೇಟ್ ಪ್ರೊಸೆಸ್, ಯಾಕಂದರೆ ಸರಿಯಾಗಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ದೆನ್ ಎಕ್ಸ್ಪ್ಲೇನಿಂಗ್ ಏನಾಗುತ್ತೆ, ಒಮ್ಮೆಲೆ ಎಲ್ಲ ಎಕ್ಸ್ಪ್ಲೇನ್ ಮಾಡುವಂಥದ್ದಲ್ಲ. ಪ್ರತಿನಿತ್ಯ ನೀವು ಸಿಲೆಕ್ಟೆಡ್ ಒಂದು 4 ಅಥವಾ 5 ಕಲಿಕಾಂಶವನ್ನು ತಗೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಎಕ್ಸ್ಪ್ಲೇನಿಂಗ್ ಆ್ಯಂಡ್ ನೋಟ್ಸ್ ಇವು ಸೈಡ್ ಬೈ ಸೈಡ್ ನಡೀತಾ ಇರಬೇಕು. ಯಾವುದನ್ನು ಎಕ್ಸ್ಪ್ಲೇನ್ ಮಾಡ್ತೀರಿ ಅದನ್ನು ನೋಟ್ಸ್ ಆಗಿ ನೀವು ಬರಿತಾ ಇರಬೇಕು. ಸೊ ಈ ರೀತಿ ಸ್ಟಡಿ ಮಾಡಿದಾಗ ನಮಗೆ 3 ಪ್ರಾಫಿಟ್ ಆಗುತ್ತೆ. ಒಂದು, ವಿಜ್ಞಾನದ ಪರಿಕಲ್ಪನೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೇವೆ. ಪರೀಕ್ಷೆಯಲ್ಲಿ ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರೂ ಉತ್ತರ ಬರೀಲಿಕ್ಕೆ ಬರ್ತದೆ. ನಂತರ ಓದಿದ್ದನ್ನು ಶಾಶ್ವತವಾಗಿ ಲಾಂಗ್ ಟರ್ಮ್ ತನಕ ನಾವು ಅದನ್ನು ನೆನಪಿಟ್ಕೊಳ್ತೇವೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಾನು ಕೊಟ್ಟಂಥ ಒಂದು ಮಾಹಿತಿ ಬಹುಶಃ ತಮಗೆ ಉಪಯೋಗ ಆಗತ್ತೆ ಅಂತ ತಿಳ್ಕೊಳ್ತೇನೆ. ಏನಾದರೂ ತಮ್ಮಲ್ಲಿ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು.